ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2024ರ ವಾರ್ಷಿಕ ಪರೀಕ್ಷೆಯ ಬಹು ನಿರೀಕ್ಷಿತ 5 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ವಿದ್ಯಾರ್ಥಿಗಳೇ, ಮೊದಲೇದಾಗಿ ಶಿಕ್ಷಣಶಾಸ್ತ್ರದಲ್ಲಿ ನಮಗೆ 5 ಅಂಕದ ಪ್ರಶ್ನೆಗಳನ್ನು 6 ಕೇಳುವಂಥದ್ದು, ಟೋಟಲ್ ಆಗಿ 5 6 30 ಅಂಕ ನಿಮಗೆ 5 ಅಂಕದ ಕ್ವಶನ್ಗಳಿಂದ ಸಿಗುವಂಥದ್ದು. ಅದಕ್ಕೋಸ್ಕರ 6 ಕ್ವಶನ್ಗಳನ್ನು ನೀವು ಪರ್ಫೆಕ್ಟ್ ಆದರೆ ನಿಮಗೆ 30 ಅಂಕ ಸಿಗುವಂಥದ್ದು. ಅದಕ್ಕೋಸ್ಕರ ಅಲ್ಲಿ 9 ಕ್ವಶನ್ನ ಕೇಳ್ತಾರೆ, ನೀವು 6 ಕ್ವಶನ್ಗಳಿಗೆ ಉತ್ತರ ಬರೀಬೇಕಾಗುತ್ತೆ. ನಿಮಗೆ 6 × 5 30 ಅಂಕಗಳು ಸಿಗುವಂಥದ್ದು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಮೊದಲನೇ ಕ್ವಶನ್ ಬರುತ್ತೆ, ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸನ 4 ರಿಂದ 5 ಪಾಯಿಂಟ್ ಹಾಕಿ ಬರೀಬೇಕಾಗುತ್ತೆ. ಅದಕ್ಕೆ ನಿಮಗೆ 5 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ವಿವರಿಸಿ. ಸೃಜನಾತ್ಮಕ ಚಿಂತನೆಯ ಹಂತಗಳು ಯಾವ ರೀತಿ ಇದೆ ಅನ್ನೋದನ್ನು ವಿವರಣೆ ಮಾಡಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಪೀಠಿಕೆ ಮತ್ತು ಉಪಸಂಹಾರ ಅಂದರೆ 5 ಅಂಕ ಮತ್ತು 10 ಅಂಕದ ಕ್ವಶನ್ಗಳು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಪೀಠಿಕೆ ಮತ್ತು ಉಪಸಂಹಾರ ಹಾಕಿದರೆ ನಿಮಗೆ 10ಕ್ಕೆ 10 ಅಂಕ 5ಕ್ಕೆ 5 ಅಂಕ ಸಿಗುವಂಥ ಸಾಧ್ಯತೆ ಭಾಳ ಇರುತ್ತೆ. ಪೀಠಿಕೆ ಮತ್ತು ಉಪಸಂಹಾರ ಹಾಕಲಿಲ್ಲ ಅಂದರೆ ಅಂಕಗಳ ಕಡಿತ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಪೀಠಿಕೆ ಮತ್ತು ಉಪಸಂಹಾರನ ಅವಶ್ಯಕತೆ ಇದ್ದಲ್ಲಿ ನೀವು ಹಾಕಬೇಕಾಗತ್ತೆ. ಮತ್ತು ವ್ಯತ್ಯಾಸ ಬರೆಯುವಲ್ಲಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಜೊತೆಗೆ ನಾವು PUC ಬ್ಯಾಚ್ ಅಂತ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪಲ್ಲಿ ಎಲ್ಲ ಸಬ್ಜೆಕ್ಟಿನ 5 ಅಂಕ ಮತ್ತು 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳ ವಿಡಿಯೋ ಲಿಂಕ್ನ ಹಾಕ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವೇನಾದರೂ ಆ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ. ಹೋಗಿ PUC ಬ್ಯಾಚ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದ್ರ ಮುಖಾಂತರ ಅದರ ಸದುಪಯೋಗ ಕೂಡ ನೀವು ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಒಬ್ಬ ವ್ಯಕ್ತಿಯು ವ್ಯಕ್ತಿತ್ವ ನಿರ್ಧಾರದಲ್ಲಿ ನಿರ್ನಾಳ ಗ್ರಂಥಿಯ ಪಾತ್ರವೇನು? ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ನಿರ್ನಾಳ ಗ್ರಂಥಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅದರ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಕುಟುಂಬದ ಪಾತ್ರವನ್ನು ವಿವರಿಸಿ. ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಕುಟುಂಬದ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪಾಯಿಂಟ್ಸ್ ವೈಸ್ ನೀವು ವಿವರಣೆ ಕೊಡಬೇಕಾಗತ್ತೆ. ಅದಕ್ಕೂ ಕೂಡ 5 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸಂಯೋಜನೆ ಶಿಕ್ಷಣದ ಮಹತ್ವ. ಅಂದರೆ ಸಂಯೋಜನೆ ಶಿಕ್ಷಣದ ಮಹತ್ವ ಯಾವ ರೀತಿ ಇದೆ ಅನ್ನೋದನ್ನು ನೀವು ಪೀಠಿಕೆ ಮತ್ತು ಉಪಸಂಹಾರ ವಿವರಣೆ ಹಾಕಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸಾಂಪ್ರದಾಯಿಕ ಮತ್ತು ಸಂಯೋಜನೆ ಶಿಕ್ಷಣದ ಮಾರ್ಗಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ಪೀಠಿಕೆ ಮತ್ತು ಉಪಸಂಹಾರ ಬೇಕಾಗಿಲ್ಲ. ಸಾಂಪ್ರದಾಯಿಕ ಮತ್ತು ಸಂಯೋಜನೆ ಶಿಕ್ಷಣ ಮಾರ್ಗಗಳ ನಡುವಿನ ವ್ಯತ್ಯಾಸ ಯಾವ ರೀತಿ ಇದೆ ಅನ್ನೋದನ್ನು ನೀವು ವಿವರಣೆ ಮಾಡಬೇಕಾಗುತ್ತೆ, ಅಥವಾ ವ್ಯತ್ಯಾಸ ಹಾಕಿ ಪಾಯಿಂಟ್ಸ್ ವೈಸ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ದೃಷ್ಟಿ ಸವಾಲುಗಳು ಮಕ್ಕಳ ಲಕ್ಷಣಗಳನ್ನು ತಿಳಿಸಿ. ಅಂದರೆ ದೃಷ್ಟಿ ವಿಕಲಚೇತನ ಇರ್ತಾರಲ್ಲ ಅಂತಹ ಮಕ್ಕಳುಗಳ ಸವಾಲುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ತಿಳಿಸ್ಬೇಕಾಗುತ್ತೆ. ಜೊತೆಗೆ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ಕೂಡ ನೀವು ವಿವರಣೆ ಸಹಿತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಿಶ್ವಘೋಷಿತ ಪ್ರಮುಖ ಮಾನವ ಹಕ್ಕುಗಳು ಯಾವುವು ಅಂತ. ವಿಶ್ವಘೋಷಿತ ಪ್ರಮುಖ ಮಾನವ ಹಕ್ಕುಗಳನ್ನು ವಿವರಣೆ ಸಹಿತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಾರ್ಯಗಳನ್ನು ತಿಳಿಸಿ. ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಪಾಯಿಂಟ್ಸ್ ವೈಸ್ ಬರೆದು ನೀವು ಪ್ರತಿ ಪಾಯಿಂಟ್ಸ್ಗೆ 4 ರಿಂದ 5 ಲೈನ್ ಆನ್ಸರ್ನ ಬರೀಬೇಕಾಗುತ್ತೆ. ನೀವು ಯಾವತ್ತೂ 5 ಅಂಕ 10 ಅಂಕದ ಪ್ರಶ್ನೆಗಳಿಗೆ ಪಾಯಿಂಟ್ಸ್ ವೈಸ್ ಬರೆಯೋಕ್ಕೆ ಟ್ರೈ ಮಾಡಿ. ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಹಾಕಿ ಅದಕ್ಕೆ ವಿವರಣೆ ಬರಿತಾ ಹೋಗಬೇಕು. ಅದಕ್ಕೆ ನಿಮಗೆ ಪೂರ್ತಿಯಾಗಿ ಅಂಕಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಮತ್ತು ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಕ್ಕಳ ಹಕ್ಕುಗಳ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಮಕ್ಕಳ ಹಕ್ಕುಗಳ ಮಹತ್ವ ಯಾವ ರೀತಿ ಇದೆ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಾರ್ಯಗಳನ್ನು ಮತ್ತು ವಿವರಿಸಿ. ಅಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಾರ್ಯಗಳು ಏನೇನಿದೆ ಅನ್ನೋದನ್ನು ನೀವು ವಿವರಣೆ ಸಹಿತ ಬರೀಬೇಕಾಗತ್ತೆ. ನಿಮಗೆ ಪೀಠಿಕೆ ಮತ್ತು ಉಪಸಂಹಾರ ಹಾಕಲಿಕ್ಕೆ ಬರಲ್ಲ ಅಂದರೆ ನಾನು ಪೀಠಿಕೆ ಮತ್ತು ಉಪಸಂಹಾರ ಯಾವ ರೀತಿ ಹಾಕಬೇಕು ಮತ್ತು ಯಾವ ಅಧ್ಯಾಯಗಳನ್ನು ಯಾವ ರೀತಿ ಪರ್ಫೆಕ್ಟಾಗಿ ಓದಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಹಾಕಿದಂಥ ವಿಡಿಯೋ ನೋಟಿಫಿಕೇಶನ್ ಏನಾದರೂ ಬೇಕಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಹಿಳಾ ಸಬಲೀಕರಣದ ಅವಶ್ಯಕತೆಗಳನ್ನು ವಿವರಿಸಿ. ಅಂದರೆ ಮಹಿಳಾ ಸಬಲೀಕರಣ ಮಾಡಬೇಕಂದ್ರೆ ಯಾವ ರೀತಿ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ವಿವರಣೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಕಾರ್ಯಗಳನ್ನು ತಿಳಿಸಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಕಾರ್ಯಗಳನ್ನು ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ನಿರ್ವಹಣೆ ಲಕ್ಷಣಗಳನ್ನು ವಿವರಿಸಿ. ನಿರ್ವಹಣೆ ಲಕ್ಷಣಗಳು ಯಾವ ರೀತಿ ಇದೆ ಅನ್ನೋದನ್ನು ವಿವರಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಗುಣಮಟ್ಟ ಎಂದರೇನು? ಗುಣಮಟ್ಟದ ಪ್ರಮುಖ ಅಂಶಗಳನ್ನು ವಿವರಿಸಿ ಅಂತ ಇದೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಟೈಪಿಂಗ್ ಮಿಸ್ಟೇಕ್ ಆದಲ್ಲಿ ಸ್ವಲ್ಪ ತಿದ್ಕೊಳ್ಳಿ, ಪರವಾಗಿಲ್ಲ, ಯಾಕಂದರೆ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಡೆಮಿಂಗ್ ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣೆ ಪ್ರಕ್ರಿಯೆ ಚಕ್ರವನ್ನು ಚಿತ್ರ ಸಹಿತ ವಿವರಿಸಿ. ಇದನ್ನು ವೆರಿ ಇಂಪಾರ್ಟೆಂಟ್, ಇದು ಸಾಕಷ್ಟು ಸರಿ ಕೇಳಿದ್ದೇನೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಶಿಕ್ಷಣದಲ್ಲಿ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪ್ರಾಮುಖ್ಯತೆ ವಿವರಿಸಿ. ಶಿಕ್ಷಣದಲ್ಲಿ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪ್ರಾಮುಖ್ಯತೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ವಿವರಣೆ ಸಹಿತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುವಂಥದ್ದು,
ಸಂವಹನದ ಲಕ್ಷಣಗಳನ್ನು ವಿವರಿಸಿ. ಅಂದರೆ ಸಂವಹನದ ಲಕ್ಷಣಗಳು ಯಾವ ರೀತಿ ಇದೆ ಅನ್ನೋದನ್ನು ವಿವರಣೆ ಸಹಿತ ಬರೀಬೇಕಾಗುತ್ತೆ. ಸಂವಹನದ ಪ್ರಕ್ರಿಯೆಯ ದಾರ ಚಿತ್ರವನ್ನು ಚಿತ್ರದೊಂದಿಗೆ ವಿವರಿಸಿ. ಅಂದರೆ ನೆಕ್ಸ್ಟ್ ಕ್ವಶನ್ ಇದು, ಸಂವಹನದ ಪ್ರಕ್ರಿಯೆಯ ದಾರ ಚಿತ್ರವನ್ನು ಚಿತ್ರದೊಂದಿಗೆ ವಿವರಿಸಿ. ಮತ್ತು ನೀವು ಚಿತ್ರ ಡೈಗ್ರಾಮ್ ಹಾಕಿ ನೀವು ವಿವರಣೆ ನೀಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮೌಖಿಕ ಸಂವಹನದ ಗುಣಲಕ್ಷಣಗಳು ವಿವರಿಸಿ. ಮೌಖಿಕ ಸಂವಹನದ ಗುಣಲಕ್ಷಣಗಳು ಯಾವ ರೀತಿ ಇದೆ ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ವಿವರಿಸಿದರೆ 5ಕ್ಕೆ ಅಂಕ ಕಟ್ಟಿಟ್ಟು ನಿಮಗೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಲಿಖಿತ ಸಂವಹನ. ಇದು ನೋಡಿ 2ರಲ್ಲಿ ಒಂದು ಕೇಳ್ತಾನೆ. ಮೌಖಿಕ ಸಂವಹನ ಆದರೂ ಕೇಳ್ತಾನೆ ಅಥವಾ ಲಿಖಿತ ಸಂವಹನದ ಗುಣಗಳನ್ನು ಬರೀರಿ, ಇದಾದರೂ ಕೇಳ್ತಾನೆ. 2ರಲ್ಲಿ ಒಂದು ಕಂಪಲ್ಸರಿ ಕೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಪರಿಣಾಮಕಾರಿ ಸಂವಹನಕ್ಕಿರುವ ಭೌತಿಕ ಅಡೆತಡೆಗಳೇನು, ಮನೋವೈಜ್ಞಾನಿಕ ಅಡೆತಡೆಗಳನ್ನು ವಿವರಿಸಿ. ಅಂದರೆ ಪರಿಣಾಮಕಾರಿ ಸಂವಹನ ಇರಬೇಕಂದ್ರೆ ಅದಕ್ಕೆ ಭೌತಿಕ ಅಡೆತಡೆಗಳು ಯಾವ ರೀತಿ ಇದೆ ಅನ್ನೋದನ್ನು, ಜೊತೆಗೆ ಮನೋವೈಜ್ಞಾನಿಕ ಅಡೆತಡೆಗಳನ್ನು ಕೂಡ ನೀವು ವಿವರಣೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸಂವಹನದ ಅಡೆತಡೆಗಳನ್ನು ನಿವಾರಿಸುವ ಕ್ರಮಗಳು. ಅಂದರೆ ಸಂವಹನಕ್ಕೆ ಆಲ್ರೆಡಿ ಅಡೆತಡೆಗಳಿದೆ, ಅವನ್ನ ನಾವು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದನ್ನು ನೀವು ಪಾಯಿಂಟ್ಸ್ ವೈಸ್ ಹಾಕಿ ಬರೆದ್ರೆ ಅಲ್ಲಿ ಕೂಡ 5 ಅಂಕ ಸಿಗುವಂಥದ್ದು. ಇದನ್ನಾದರೂ ಕೇಳ್ತಾರೆ ಅಥವಾ ನೀವು ಅಡೆತಡೆಗಳನ್ನಾದರೂ ಕೇಳ್ತಾನೆ ಅಥವಾ ಅದರ ನಿವಾರಣಾ ಕ್ರಮಗಳನ್ನಾದರೂ ಕೇಳ್ತಾನೆ. ಈ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಯಾವಕ್ಕೆ ಏನು ಬರಿಬೇಕನ್ನೋದು ನೀವು ಕಂಪಲ್ಸರಿಯಾಗಿ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಏನಕ್ಕೆ ಏನು ಬರಿಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸಂವಹನದ ಕೌಶಲ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಂವಹನದ ಕೌಶಲ್ಯಗಳನ್ನು ನೀವು ಸಂಕ್ಷಿಪ್ತವಾಗಿ ವಿವರಣೆ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರುತ್ತೆ, ಶಿಕ್ಷಣದಲ್ಲಿ ಗಣಕಯಂತ್ರದ ಉಪಯೋಗವನ್ನು ಬರೆಯಿರಿ. ಶಿಕ್ಷಣದಲ್ಲಿ ಯಾವ ರೀತಿ ಗಣಕಯಂತ್ರ ಪಾತ್ರ ವಹಿಸುತ್ತೆ ಅನ್ನೋದನ್ನು ನೀವು ಬರೆದ್ರೆ ಅದಕ್ಕೂ ಕೂಡ 5 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಸಾಕಷ್ಟು ಸಲ ಕೇಳ್ತಾನೆ ಮತ್ತು ಕೇಳಿದ್ದ ಉದಾಹರಣೆಗಳು ಕೂಡ ಇದೆ. ಸೂಪರ್ ಕಂಪ್ಯೂಟರ್ನ ಉಪಯೋಗ, ಸೂಪರ್ ಕಂಪ್ಯೂಟರ್ ಯಾವ ರೀತಿ ನಮಗೆ ಉಪಯೋಗ ಆಗಿದೆ ಅನ್ನೋದನ್ನು ನೀವು ಬರೆದ್ರೆ ಸಾಕು, ನಿಮಗೆ 5ಕ್ಕೆ 5 ಅಂಕ. ಇದನ್ನು ಸಾಕಷ್ಟು ಸರಿ ಕೇಳಿದಾನೆ, ಇದನ್ನೊಂದು ಸ್ವಲ್ಪ ನೋಡ್ಕೊಂಬಿಡಿ. ನೆಕ್ಸ್ಟ್ ಬರುತ್ತೆ, ಅಂತರ್ಜಾಲದ ಪ್ರಾಮುಖ್ಯತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಟೆಕ್ನಾಲಜಿ ಅನ್ನೋದೇ ಅಂತರ್ಜಾಲ ಇದೇ ಯೂಸ್ ಆಗೋದು, ಅದಕ್ಕೋಸ್ಕರ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಾರಿ ಕೇಳಿದಾನೆ, ಕೇಳುವಂಥ ಸಾಧ್ಯತೆ ಭಾಳ ಇದೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇಮೇಲ್ ಅನುಕೂಲತೆಗಳು. ಇವು 3ರಲ್ಲಿ ಒಂದು ಕೇಳ್ತಾನೆ. ಒಂದು ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಆದರೂ ಅದು ಸಪ್ರೇಟ್ ಬಿಡಿ, ಇಮೇಲ್ ಆದರೂ ಕೇಳ್ತಾನೆ ಅಥವಾ ಅಂತರ್ಜಾಲ ಆದರೂ ಕೇಳ್ತಾನೆ. 2ರಲ್ಲಿ ಒಂದು ಟ್ಯಾಲಿ ಮಾಡಿ ಒಂದು ಕೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸ್ಮಾರ್ಟ್ ಕ್ಲಾಸ್ನ ಉಪಯೋಗಗಳನ್ನು ತಿಳಿಸಿ. ಸ್ಮಾರ್ಟ್ ಕ್ಲಾಸ್ ನಮಗೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ವಿವರಣೆ ಸಹಿತ ಬರೀಬೇಕಾಗುತ್ತೆ. ಕೆಲವೊಂದಿಷ್ಟು ಓನಾಗಿ ಕೂಡ ಬರಿಬೋದು. ಕೆಲವೊಂದಿಷ್ಟು ಪಾಯಿಂಟ್ನ ಓನಾಗಿ ನಿಮಗೆ ಎಲ್ಲಾದರೂ ನೆನಪು ಹಾರಿದರೆ ಇಲ್ಲೇ ಸೋಷಿಯಾಲಜಿಯಲ್ಲಿ ಓನಾಗಿ ಕೂಡ ಬರಿಬೋದು. ಅದಕ್ಕೋಸ್ಕರ ನೀವು ಮೇನ್ ಆಗಿ ಒಂದು 5 ಅಂಕದ ಕ್ವಶನ್ಗಳಲ್ಲಿ 4ರಿಂದ 5 ಪಾಯಿಂಟ್ಸ್ ಕಂಪಲ್ಸರಿ ಹಾಕಬೇಕು. ಹೈಯೆಸ್ಟ್ 8ರವರೆಗೂ ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ಪರವಾಗಿಲ್ಲ. ನೀವು ಪಾಯಿಂಟ್ಸ್ ಕಡಿಮೆ ಇದೆ ಅಂದರೆ ಪರವಾಗಿಲ್ಲ. ಇದ್ದಷ್ಟು ನಿಮ್ಗೆ 10-12 ಪಾಯಿಂಟ್ಸ್ ಇದ್ದರೆ ನೀವು ಕನಿಷ್ಠ 8ರಿಂದ 7-8 ಪಾಯಿಂಟ್ಸ್ ಹಾಕಿದರೆ ಓಕೆ. ಅಟ್ಲೀಸ್ಟ್ ನನಗೆ ಬರಲ್ಲ ಅಂದರೂ ಕೂಡ 5 ಪಾಯಿಂಟ್ಸ್ ಹಾಕಿ ವಿವರಣೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರುತ್ತೆ, ಗಾತ್ರ 5ರಂತೆ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಇದು ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸರಿ ಕೇಳಿದ್ದಾನೆ. ಇದು ಬರುತ್ತೆ ನೋಡಿ, ಕೆಳಗಿನ ದತ್ತಾಂಶಗಳಿಗೆ ಕಂಬ ನಕ್ಷೆ ರಚಿಸಿ. ಅದು ಕೆಳಗಿನ ದತ್ತಾಂಶಗಳು ಅವರು ದತ್ತಾಂಶ ಕೊಟ್ಟಿರ್ತಾರೆ. ಈಗ ಅಕ್ಕಿ, ಗೋಧಿ, ರಾಗಿ ಈ ಥರ ದತ್ತಾಂಶ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಕಂಬ ನಕ್ಷೆಯನ್ನು ರಚಿಸಬೇಕಾಗುತ್ತೆ. ಇದು ಕ್ವಶನ್ನು ನೀವು ಆನ್ಸರ್ ಬರೀಬೇಕಾಗತ್ತೆ. ಇಷ್ಟು ಕ್ವಶನ್ ನೀವೇನಾದರೂ ಪರ್ಫೆಕ್ಟ್ ಆದರೆ ನಿಮಗೆ ಶಿಕ್ಷಣ ಶಾಸ್ತ್ರದಲ್ಲಿ ಎಜುಕೇಷನ್ ಸಬ್ಜೆಕ್ಟಲ್ಲಿ ನಿಮಗೆ 66 ಕ್ವಶನ್ ಕೇಳುವಂಥದ್ದು 5 ಅಂಕ ಅಂದರೆ ನಿಮಗೆ 30 ಅಂಕ ಇಲ್ಲಿ ಪರ್ಫೆಕ್ಟಾಗಿ ಸಿಗುವಂಥದ್ದು. ಇಷ್ಟು ಕ್ವಶನ್ ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಓದ್ತೀನಿ ಅಂದರೆ ಪರವಾಗಿಲ್ಲ. ಅಟ್ಲೀಸ್ಟ್ ಇಷ್ಟು ಕ್ವಶನ್ ನೀವು ಪರ್ಫೆಕ್ಟ್ ಆದರೆ ನಿಮಗೆ 30ಕ್ಕೆ 30 ಅಂಕ ಸಿಗುವಂಥದ್ದು. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.